ದೊಡ್ಡ ಮನೆಯಲ್ಲಿ ಹಬ್ಬದ ವಾತಾವರಣ. ಗುಡ್ ನ್ಯೂಸ್ ಅನ್ನು ಕೊಟ್ಟ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಧೃತಿ ಅವರ ಮಗಳ ಮದುವೆ ಫಿಕ್ಸ್. ಹೌದು ಸ್ನೇಹಿತರೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳ ಆದಂತಹ ಧೃತಿ ಅವರ ಅಂದರೆ ಒಂದು ಅಪ್ಪು ಅವರ ಮುದ್ದಿನ ಮಗಳಾದಂತಹ ಧೃತಿ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಒಂದು ಗುಡ್ ನ್ಯೂಸನ್ನು ಈಗಾಗಲೇ ಒಂದು ದೊಡ್ಡ ಮನೆಯವರು ಕೊಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಏನು, ಯಾರೊಂದಿಗೆ ಒಂದು ಮದುವೆ ಫಿಕ್ಸ್ ಆಗಿದೆ, ನಟ ಯಾರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಶ್ ರವರು ಹಾಗೆ ಅಪ್ಪು ಅವರು ಇದ್ದಾಗ ಈ ಮಾತನ್ನು ಹಲವಾರು ಬಾರಿ ಮಾತನಾಡಿದ್ರಂತೆ. ಏನು ನೋಡಬೇಕಪ್ಪ ಅಂತಂದರೆ ಒಂದು ಅಪ್ಪು ಅವರ ಕೊನೆಯ ಆಸೆ ಕೂಡ ಇದೇ ಆಗಿತ್ತಂತೆ. ಸೊ ಯಾರು ಗಂಡು, ಏನು, ಸೊ ಯಾವಾಗ ಮದುವೆ, ಏನಾಯಿತು, ಇವರೇನಾದರೂ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಕೂಡ ಕಂಪ್ಲೀಟ್ ಆಗಿದೆ. ನನ್ನ ಮಗಳು ಚೆನ್ನಾಗಿ ಓದಬೇಕು, ಒಂದು ಓದಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅವಳು ನಂತರ ಯಾವುದೇ ರೀತಿಯಲ್ಲಿ ಆಗಬಾರ್ದು ಅನ್ನೋ ಮಾತನ್ನು ಪುನೀತ್ ರಾಜ್ಕುಮಾರ್ ಅವರು ನೆನಪಿನಲ್ಲಿಟ್ಕೊಂಡು ಸೊ ಅವರ ಮಗಳನ್ನು ದೊಡ್ಡ ಶಾಲೆಗೆ ಸೇರಿಸ್ತಾರೆ, ದೊಡ್ಡ ಕಾಲೇಜ್ಗೆ ಸೇರಿಸ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ದೊಡ್ಡ ಯೂನಿವರ್ಸಿಟಿಗೆ, USA ಯೂನಿವರ್ಸಿಟಿಗೆ ಇವರು ಅವರ ಮಗಳನ್ನು ಓದಿಸೋಕ್ಕೆ ಸೇರಿಸ್ತಾರೆ. ಅದಾದ ನಂತರ USA ಓದಿಸಿದಂಥ ನಂತರ ತುಂಬ ಚೆನ್ನಾಗಿ ಓದಬೇಕು ನನ್ನ ಮಗಳು, ಓದಿನ ತುಂಬಾ ಜಾಣೆ ಇದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿರ್ತಾರೆ. ಅದಾದ ನಂತರ ಅವರ ಮರಣ ಹೊಂದಿದಾಗ ಧೃತಿ ಪುನೀತ್ ರಾಜ್ಕುಮಾರ್ ಅವರು USA ಇಂದ ವಿಮಾನದಲ್ಲಿ ಬಂದಿರೋದನ್ನ ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಆ ದೃಶ್ಯಗಳು ಇನ್ನು ಕಣ್ಣು ಮುಂದೆ ಕಟ್ಟಿದಂತೆ ಇವೆ, ಇನ್ನೂ ಕೂಡ ಕಣ್ಣು ಮುಂದೆ ಕಟ್ಟಿದಂತೆ ಇವೆ. ಇನ್ನು ನೋಡಬೇಕಪ್ಪ ಅಂತಂದ್ರೆ ತುಂಬಾ ಖುಷಿಯಾಗಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ಇದ್ದಕ್ಕಿದ್ದಂತೆ ನಾವನ್ನೆಲ್ಲ ಅಗಲಿದ್ರು ಕೂಡ ಇಂದಿಗೂ ಕೂಡ ಅಪ್ಪು ಅವರಂದ್ರೆ ತುಂಬಾನೇ ಇಷ್ಟ ಎಲ್ರಿಗೂ ಕೂಡ. ಸೊ ಇಂದಿಗೂ ಕೂಡ ಅವರನ್ನ ದೇವರಾಗಿ ಎಲ್ಲರೂ ಕೂಡ ಪೂಜಿಸ್ತಾ ಇದ್ದಾರೆ. ಸೊ ಅಪ್ಪು ಅಂದ್ರೆ ಇಂದಿಗೂ ಕೂಡ ದೇವರ ಸರಿಸಮಾನಿನಲ್ಲಿ ಅವರ ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಮಗಳ ತುಂಬಾನೇ ಅಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹಲವಾರು ಕಾಂಟ್ರವರ್ಸಿಗಳು ಹೇಳ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರು ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಹೌದು ಸ್ನೇಹಿತರೆ, ಈಗಾಗಲೇ ಇವರು ಮದುವೆಯನ್ನ ಕೂಡ ಆಗ್ತಿದ್ದಾರೆ. ಸೊ ಆದಷ್ಟು ಬೇಗ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಕಾಲಿಡ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ನಟಿಯಾಗಿ ಕಾಲಿಡ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ರು ಕೂಡ ಇದು ಸುಳ್ಳು ಸುದ್ದಿ. ನಟಿಯಾಗಿ ಇವರು ಕಾಲಿಡ್ತಾ ಇಲ್ಲ, ಆದರೆ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ PRK ಪ್ರೊಡಕ್ಷನ್ ಇತ್ತು, ಅಪ್ಪು ಅವರ PRK ಪ್ರೊಡಕ್ಷನ್ ಇತ್ತು, ಅದನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಧೃತಿ ಅವರು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಇತ್ತಂತೆ. ಸೊ ಅದಕ್ಕಾಗಿ ಅಪ್ಪು ಅವರ ಆಸೆಯಂತೆ ಈ PRK ಪ್ರೊಡಕ್ಷನ್ ಹೌಸ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತಂತೆ. ಅಪ್ಪು ಅವರ ಆಸೆಯಂತೆ ಈ ಪ್ರೊಡಕ್ಷನ್ ಹೌಸ್ ಅನ್ನ ಮುಂದುವರಿಸಿಕೊಂಡು ಹೋಗೋಕೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಷ್ಟೊಂದು ಕಲ್ತರೂ ಕೂಡ ನನಗೆ ಯಾವುದೇ ಬೇಡ, ನನ್ನ ಅಪ್ಪನ ಆಸೆಯೇ ನನಗೆ ಮುಖ್ಯ ಅನ್ನೋ ಮಾತನ್ನ ಇಲ್ಲಿ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಸೊ ಈ ಧೃತಿ ಪುನೀತ್ ರಾಜ್ಕುಮಾರ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.